ಕಾರ್ ಡೆಲಿವರಿ ತಗೊಳ್ಳೋ ಮುಂಚೆ ಎಲ್ಲಾ ಪ್ರೀ ಇನ್ಸ್ಪೆಕ್ಷನ್ ಮಾಡ್ತಾರೆ. ಬಟ್ ಬೈಕ್ಸ್ ಗೆ 70% ಜನ ಪ್ರೀ ಇನ್ಸ್ಪೆಕ್ಷನ್ ಮಾಡಲ್ಲ. ಈ ಗಾಡಿ ಕಸ್ಟಮರ್ ತಗೊಂಡಿರೋದು ಮಂಡ್ಯ ಶೋರೂಮ್. ಡೆಲಿವರಿ ತಗೊಳ್ಳೋ ದಿನ ಟ್ಯಾಂಕ್ ಮೇಲೆ ಒಂದು ಡೆಂಟ್ ಇತ್ತು. ಕಸ್ಟಮರ್ ಟ್ಯಾಂಕ್ ಡ್ಯಾಮೇಜ್ ಇರೋದು ನೋಡಾದ್ಮೇಲೆ ಶೋರೂಮ್ ಅವ್ರಿಗೆ ಟ್ಯಾಂಕ್ ಚೇಂಜ್ ಮಾಡ್ಕೊಡಿ ಅಂತ ಹೇಳಿದ್ರು. ಶೋರೂಮ್ ಅವರು 2 days ಆಗತ್ತೆ ಮಾಡ್ಕೊಡ್ತೀನಿ ಅಂತ ಕಸ್ಟಮರ್ ಗೆ ಕಳ್ಸಿಬಿಟ್ಟಿದ್ರು. ಆಫ್ಟರ್ 2 days ಶೋರೂಮ್ ಗೆ ಹೋಗ್ಬಿಟ್ಟು ನೋಡ್ರೆ ಗಾಡಿ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಕಸ್ಟಮರ್ ಖುಷಿಯಿಂದ ತಗೊಂಡ್ ಬಂದ್ಬಿಟ್ರು. ಕಸ್ಟಮರ್ ಗಾಡಿ ತಗೋ ತಕ್ಷಣ PPF ಮಾಡ್ಸಕ್ಕೆ ನಮ್ ಶಾಪ್ ಗೆ ವಿಸಿಟ್ ಮಾಡ್ರು. ನಾವು ಲೋಗೋ ಎಲ್ಲ ಬಿಚ್ಚಾದ್ಮೇಲೆ ಗೊತ್ತಾಯ್ತು ಇದು ಟ್ಯಾಂಕ್ ರೀಪ್ಲೇಸ್ ಮಾಡಿರೋದಲ್ಲ, ಟ್ಯಾಂಕ್ ಗೆ ರೀಪೇಂಟ್ ಮಾಡ್ಕೊಟ್ಬಿಟ್ಟಿರೋದು. ಹಿಂದೆ ಒರಿಜಿನಲ್ ಪೇಂಟ್ ಇರೋದು ಹಂಗೆ ಕಾಣ್ತಾ ಇತ್ತು. ನಮಗೂ ಗೊತ್ತು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ವೆಹಿಕಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಸಣ್ಣ ಪುಟ್ಟ ಎಲ್ಲ ಸ್ಕ್ರಾಚಸ್ ಬರುತ್ತೆ. ಬಟ್ ಕಸ್ಟಮರ್ ಇಷ್ಟಪಟ್ಟು ಏನೇನು ಲೋನ್ ಎಲ್ಲ ಮಾಡಿಸಿ 3 ಲಕ್ಷ ಕೊಟ್ಬಿಟ್ಟು ಗಾಡಿ ತಗೋತಾರೆ. ಅವ್ರಿಗೆಲ್ಲ ನೀವು ಈ ತರ ಮೋಸ ಮಾಡಿ ರೀಪೇಂಟ್ ಎಲ್ಲ ಗಾಡಿ ಕೊಟ್ಬಿಟ್ರೆ ಶೋರೂಮ್ ಇಂದ ಗಾಡಿ ತಗೊಳಕ್ಕೆ ಟ್ರಸ್ಟ್ ಇರಲ್ಲ. ಕಸ್ಟಮರ್ ಗೆ ಗಾಡಿ ನೋಡಕ್ಕೆ ಬೇಜಾರಾಗಬಾರ್ದು ಅಂತ ನಾವೇ ಸ್ಯಾಂಡಿಂಗ್ ಪೇಪರ್ ಇಂದ ಸರ್ಫೇಸ್ ಎಲ್ಲ ಸ್ಮೂತ್ ಮಾಡಿ ರೀಪೇಂಟ್ ಆಗಿರೋದು ಕಾಣಬಾರ್ದು ಆತರ ಕೆಲಸ ಮಾಡ್ಕೊಟ್ಟಿದೀವಿ. ನಮ್ ಕೆಲಸ ಮಾಡಾದ್ಮೇಲೆ ಗಾಡಿಯಲ್ಲಿ ಶೈನಿಂಗ್ ಬಂದ್ಬಿಟ್ಟಿದೆ, ಮತ್ತೆ ಎಲ್ಲಾ ಸರ್ಫೇಸ್ ಅಲ್ಲಿ ಅಷ್ಟು ಡಾಟ್ಸ್ ಇಲ್ಲ. ಗಾಡಿ ನೋಡ್ರೆ ಈಗ ಯಾರು ರೀಪೇಂಟ್ ಅಂತ ಹೇಳಲ್ಲ. ನೀವು ನಮ್ಮ ಹತ್ರ PPF ಮಾಡಿಸ್ಬೇಕು ಅಂದ್ರೆ ಬುಕಿಂಗ್ ಕೆಳಗಡೆ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ. ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರೈಸ್ ಅಂತ ಹಾಕಿ ಪ್ರೈಸ್ ಎಲ್ಲ ಕಳ್ಸಿಕೊಡ್ತೀನಿ. ಮತ್ತೆ ಗಾಡಿ ಡೆಲಿವರಿ ತಗೊಳ್ಳೋ ಮುಂಚೆ ಪ್ರೀ ಇನ್ಸ್ಪೆಕ್ಷನ್ ಮಾಡಿ ತಗೊಳ್ಳಿ. ಫಾಲೋ ಮಾಡ್ಕೊಬಿಡಿ, ಇಲ್ಲ ಅಂದ್ರೆ ಪ್ರೈಸ್ ಬರಲ್ಲ.